ನಮಸ್ಕಾರ. ಭಾರತ ವಿರುದ್ಧದ ಪಂದ್ಯವನ್ನ ಆಡಲು 3 ದೊಡ್ಡ ಡಿಮ್ಯಾಂಡ್ಗಳನ್ನ ಮಾಡಿದ ಪಾಕಿಸ್ತಾನ ಬೋರ್ಡ್. ರಾತ್ರೋರಾತ್ರಿ ನಡೆಯಿತು ಬಿಗ್ ಮೀಟಿಂಗ್. ದೊಡ್ಡ ಘೋಷಣೆ ಮಾಡಿದ ಜೈಶ್ಯಾ. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನೆನ್ನುವುದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋವನ್ನ ಕೊನೆವರೆಗೂ ನೋಡಿ. ಆದರೆ ಯಾರೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ, ಸೊ ದಯವಿಟ್ಟು ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋಗೊಂದು ಲೈಕ್ ಮಾಡಿ. ಹೌದು, T20 ವಿಶ್ವಕಪ್ ಸ್ಟಾರ್ಟ್ ಆದರೂ ಕೂಡ ಪಾಕಿಸ್ತಾನದ ನೌಟಂಕಿ ನಾಟಕ ಮಾತ್ರ ನಿಂತಿಲ್ಲ. ದಿನಕ್ಕೊಂದು ಬಣ್ಣ ಬದಲಿಸ್ತಾನೆ ಇದ್ದಾರೆ. ಇಷ್ಟು ದಿನ ಟೀಮ್ ಇಂಡಿಯಾ ಅಗೇನ್ಸ್ಟ್ ಮ್ಯಾಚ್ ಆಡಲ್ಲ, ಬಾಯ್ಕಾಟ್ ಅಂತ ಬಿಲ್ಡಪ್ ತೆಗೆದುಕೊಳ್ತಾ ಇದ್ದ ಪಾಕ್ ಬೋರ್ಡ್ ಇದೀಗ ಹೊಸ ಖ್ಯಾತಿ ತೆಗೆದಿದೆ. ಟೀಮ್ ಇಂಡಿಯಾ ವಿರುದ್ಧ ಪಂದ್ಯವನ್ನ ಆಡ್ತೀವಿ, ಬಟ್ ಕಂಡೀಷನ್ ಅಪ್ಲೇ ಅನ್ನೋ ಹೊಸ ರಾಗವನ್ನ ಎಳೆದಿದ್ದಾರೆ. ಐಸಿಸಿ ಮುಂದೆ ಇದೀಗ ಹೊಸ ಡ್ರಾಮಾ ಸ್ಟಾರ್ಟ್ ಮಾಡಿರುವ ಪಾಕ್ ಬೋರ್ಡ್ 3 ಬಿಗ್ ಡಿಮ್ಯಾಂಡ್ಸ್ ಗಳನ್ನ ಇಟ್ಟಿದ್ದಾರೆ. ಅಷ್ಟಕ್ಕೂ ಪಾಕಿಸ್ತಾನದ ಆ ಕಂಡೀಷನ್ ಏನು? ದುಡ್ಡು ಕೊಟ್ರೆ ಏನ್ ಬೇಕಾದ್ರೂ ಮಾಡ್ತಾರಾ? ಅಷ್ಟಕ್ಕೂ ಪಿಸಿಬಿಯ ಆ ನವರಂಗಿ ಆಟ ಏನು ಅನ್ನೋದನ್ನೇ ಈ ವಿಡಿಯೋದಲ್ಲಿ ಬ್ರೇಕ್ ಡೌನ್ ಮಾಡ್ತೀವಿ. ಐಸಿಸಿ ಇವೆಂಟ್ ಅಂತ ಬಂದಾಗ ಎಲ್ಲಾ ಪಂದ್ಯಗಳದ್ದೇ ಒಂದು ಲೆಕ್ಕ, ಆದರೆ ಭಾರತ ಮತ್ತು ಪಾಕ್ ನಡುವಿನ ಪಂದ್ಯದ್ದೇ ಮತ್ತೊಂದು ಲೆಕ್ಕ. ಈ ಪಂದ್ಯಕ್ಕೆ ಬೇರೆದ್ದೇ ತೂಕವಿದೆ ಸ್ನೇಹಿತರೆ. ಇಲ್ಲಿ ಅಭಿಮಾನಿಗಳ ಕ್ರೇಜ್ ಇರುತ್ತೆ, ಮೈದಾನದಲ್ಲಿ ಆಟಗಾರರ ಸ್ಲೆಡ್ಜಿಂಗ್ ಇರುತ್ತೆ ಮತ್ತು ಫೈನಾನ್ಷಿಯಲ್ ಟರ್ನ್ ಓವರ್ ಕೂಡ ಇರುತ್ತೆ. ಹೀಗೆ ಮಸ್ತ್ ಮಸಾಲಾದಿಂದ ಈ ಪಂದ್ಯ ಕೂಡಿರುತ್ತೆ ಸ್ನೇಹಿತರೆ. ಆದ್ರೆ ಇದೀಗ ಈ ಪಂದ್ಯ ಪಾಕ್ ಆಡಲ್ಲ ಅಂದ ತಕ್ಷಣ ಐಸಿಸಿ ತಲೆ ಕೆಡಿಸಿಕೊಂಡಿದೆ ಮತ್ತು ಮೀಟಿಂಗ್ ಮೇಲೆ ಮೀಟಿಂಗ್ ನಡೆಸಿ ಪಾಕ್ ಕ್ರಿಕೆಟ್ ಬೋರ್ಡ್ ನ ಮನವೊಲಿಸಲು ಐಸಿಸಿ ಪ್ರಯತ್ನ ಪಡುತ್ತಿದೆ. T20 ವಿಶ್ವಕಪ್ ನ ಸ್ಕೆಡ್ಯೂಲ್ ಪ್ರಕಾರ ಇದೇ ಫೆಬ್ರವರಿ 14ರಂದು ಭಾರತ ಮತ್ತು ಪಾಕ್ ನಡುವಿನ ಈ ಹೈವೋಲ್ಟೇಜ್ ಪಂದ್ಯ ನಡೆಯಬೇಕಾಗಿದೆ. ಈ ಮಧ್ಯೆ ಇದೀಗ ಐಸಿಸಿ ಅಧಿಕಾರಿಗಳು ಪಾಕಿಸ್ತಾನದಲ್ಲಿದ್ದು ಈ ಮೂಲಕ ಪಿಸಿಬಿ ಜೊತೆ ಚರ್ಚೆ ಮುಂದುವರೆಸಿದ್ದಾರೆ. ಈ ಚರ್ಚೆಯ ನಡುವೆ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಕೆಲ ಬೇಡಿಕೆಗಳನ್ನ ಮುಂದಿಟ್ಟಿದೆ. ಅಷ್ಟಕ್ಕೂ ಪಿಸಿಬಿಯ ಆ ಬಿಗ್ ಡಿಮಾಂಡ್ಸ್ ಗಳಾದ್ರೂ ಯಾವುವು ಅಂತ ನೋಡ್ತಾ ಬರುವುದಾದ್ರೆ, ಮೊದಲನೇ ಬೇಡಿಕೆ ಬಂದ್ಬಿಟ್ಟು ಆದಾಯದಲ್ಲಿ ಹೆಚ್ಚಳ. ಹೌದು, ಐಸಿಸಿಯಿಂದ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿಯ ಆದಾಯವನ್ನ ಹೆಚ್ಚಿಸಬೇಕೆಂದು ಪಿಸಿಬಿ ಬೇಡಿಕೆ ಇಟ್ಟಿದೆ. ಈ ಬೇಡಿಕೆಗೆ ಸಮ್ಮತಿಸುವುದಾದರೆ ಮಾತ್ರ ಭಾರತ ವಿರುದ್ಧ ಕಣಕ್ಕಿಳಿಯುವುದಾಗಿ ಪಾಕ್ ಕ್ರಿಕೆಟ್ ಮಂಡಳಿ ತಿಳಿಸಿದೆ. ಇನ್ನು ಸೆಕೆಂಡ್ ಕಂಡೀಷನ್ ಬಂದ್ಬಿಟ್ಟು ದ್ವಿಪಕ್ಷೀಯ ಸರಣಿ. ಹೌದು, ಭಾರತ ಮತ್ತು ಪಾಕಿಸ್ತಾನ ನಡುವೆ ಬೈಲ್ಯಾಟರಲ್ ಸೀರೀಸ್ ಮತ್ತೆ ಆರಂಭಿಸಬೇಕು ಎಂದು ಪಿಸಿಬಿ ಆಗ್ರಹಿಸಿದೆ. ಇದಕ್ಕಾಗಿ ಐಸಿಸಿ ಮುಖ್ಯ ಪಾತ್ರ ವಹಿಸಬೇಕು. ಈ ಮೂಲಕ ಭಾರತ ಮತ್ತು ಪಾಕ್ ನಡುವಿನ ಸರಣಿ ಮತ್ತೆ ಪುನರ್ ಸ್ಥಾಪನೆ ಆಗಬೇಕು ಎಂದು ಪಿಸಿಬಿ ಡಿಮ್ಯಾಂಡ್ ಮಾಡಿದೆ. ಇನ್ನು ಥರ್ಡ್ ಕಂಡೀಷನ್ ಬಂದ್ಬಿಟ್ಟು ಹ್ಯಾಂಡ್ ಶೇಕ್. ಹೌದು, ಕ್ರೀಡಾ ಕ್ಷೇತ್ರದಲ್ಲಿ ರಾಜಕೀಯ ಮಾಡಬಾರದು. ಪಂದ್ಯಗಳ ವೇಳೆ ಮತ್ತು ಮುಕ್ತಾಯದ ನಂತರ ಹ್ಯಾಂಡ್ ಶೇಕ್ ಪ್ರೋಟೋಕಾಲ್ ಅನ್ನ ಜಾರಿ ಮಾಡಬೇಕು. ಈ ಪ್ರೋಟೋಕಾಲ್ ಪ್ರಕಾರ ಭಾರತ ಮತ್ತು ಪಾಕಿಸ್ತಾನದ ಆಟಗಾರರು ಹ್ಯಾಂಡ್ ಶೇಕ್ ಮಾಡುವುದನ್ನ ಕಡ್ಡಾಯ ಮಾಡಬೇಕು ಎಂದು ಪಿಸಿಬಿ ಬೇಡಿಕೆ ಇಟ್ಟಿದೆ. ಸದ್ಯ ಈ 3 ಬೇಡಿಕೆಗಳೊಂದಿಗೆ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಹಾಗೂ ಐಸಿಸಿ ಅಧಿಕಾರಿಗಳ ನಡುವೆ ಚರ್ಚೆ ಮುಂದುವರೆದಿದೆ. ಹಾಗೆ ಇದೇ ಫೆಬ್ರವರಿ 11ರಂದು ಅಧಿಕಾರಿಗಳ ಮಧ್ಯೆ ಲಾಹೋರ್ನ ಗಡಾಫಿ ಮೈದಾನದಲ್ಲಿ ಮತ್ತೊಂದು ವಿಶೇಷ ಸಭೆ ನಡೆಯಲಿದೆ. ಆ ವೇಳೆ ಅಂತಿಮ ನಿರ್ಧಾರ ಬರುವ ಸಾಧ್ಯತೆ ಹೆಚ್ಚಾಗಿದೆ. ಆದ್ಯಾಗೂ ನಾವಂತೂ 100% ಶ್ಯೂರಿಟಿ ಕೊಡ್ತೀವಿ, ಈ ಪಂದ್ಯ ನಡೆಯುತ್ತೆ ಸ್ನೇಹಿತರೆ. ಒಟ್ನಲ್ಲಿ ಒಂದ್ ಕಡೆ ಪಂದ್ಯ ನಡೆಯದೇ ಇದ್ರೆ ರೆವಿನ್ಯೂ ಬರಲ್ಲ ಅಂತ ಐಸಿಸಿ ತಲೆ ಬಿಸಿ ಮಾಡ್ಕೊಂಡ್ರೆ, ಮತ್ತೊಂದು ಕಡೆ ಸಿಕ್ಕಿದ್ದೆ ಚಾನ್ಸ್ ಅಂತ ಪಿಸಿಬಿ ತನ್ನ ಬೇಳೆಯನ್ನ ಬೇಯಿಸ್ಕೊಳ್ತಾ ಇದೆ, ಅದು ಭಾರಿ ಡಿಮ್ಯಾಂಡ್ಗಳನ್ನ ಮುಂದಿಟ್ಕೊಂಡು.